ಇನ್ಸೈಟ್ ನ್ಯೂಸ್ 14ಗೆ ಸ್ವಾಗತ. ನಮಸ್ಕಾರ ವೀಕ್ಷಕರೇ, ಇಂದಿನ ವಿಶೇಷ ಸುದ್ದಿಗೆ ಸ್ವಾಗತ. ಸೌಹಾರ್ದತೆಯ ಪ್ರತೀಕವಾಗಿರುವ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲ್ಲೂಕಿನ ತಡಗನಿಯಲ್ಲಿ ಇಂದಿನಿಂದ ಸಡಗರ ಸಂಭ್ರಮದ ಹಜ್ರತ್ ಸೈಯದ್ ಸಾದಾತ್ ರಹಮತುಲ್ಲಾ ಅಲೈರವರ ಉರುಸ್ ಕಾರ್ಯಕ್ರಮಕ್ಕೆ ಅದ್ಧೂರಿ ಚಾಲನೆ ಸಿಗುತ್ತಿದೆ. ಏನಿದು ಇಂದಿನ ವಿಶೇಷ? ಇಂದು ಸಂಜೆ ಸರಿಯಾಗಿ ಉಡುಗನಿಯ ಜಾಮಿಯಾ ಮಸೀದಿಯಿಂದ ಪವಿತ್ರವಾದ ಗಂಧದ ಮೆರವಣಿಗೆ ಹೊರಡಲಿದೆ. ಈ ಮೆರವಣಿಗೆಯು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸಾಗಿ ತಡಗನಿಯಲ್ಲಿರುವ ಹಜ್ರತ್ ಸೈಯದ್ ಸಾದಾತ್ ದರ್ಗಾವನ್ನು ತಲುಪಲಿದೆ. ಅಲ್ಲಿ ಗಂಧ ಲೇಪಿಸುವ ಧಾರ್ಮಿಕ ವಿಧಿವಿಧಾನಗಳು ಅತ್ಯಂತ ಶ್ರದ್ಧಾಭಕ್ತಿಯಿಂದ ನೆರವೇರಲಿವೆ. ನಾಳೆಯ ಕಾರ್ಯಕ್ರಮಗಳೇನು? ಇನ್ನು ಎರಡನೇ ದಿನವಾದ ನಾಳೆ ಸಂಜೆ ಧರ್ಮಗುರುಗಳಿಂದ ಅಂದರೆ ಪ್ರಸಿದ್ಧ ಮೌಲಾನಾರವರಿಂದ ಪ್ರವಚನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಪ್ರವಚನವು ಭಕ್ತರ ಮನಸ್ಸಿಗೆ ಶಾಂತಿ ಮತ್ತು ಸಹಬಾಳ್ವೆಯ ಸಂದೇಶವನ್ನು ನೀಡಲಿದೆ. ಭಾವೈಕ್ಯತೆಯ ಸಂಗಮ. ಈ ಉರುಸ್ನ ಮತ್ತೊಂದು ವಿಶೇಷತೆ ಎಂದರೆ ಇಲ್ಲಿನ ಜನಸಾಗರ. ಪ್ರತಿ ವರ್ಷ ಸುಮಾರು 20,000ಕ್ಕೂ ಹೆಚ್ಚು ಭಕ್ತಾದಿಗಳು ಇಲ್ಲಿ ಸೇರುತ್ತಾರೆ. ಕೇವಲ ಮುಸ್ಲಿಂ ಬಾಂಧವರು ಮಾತ್ರವಲ್ಲದೆ ಹಿಂದೂ, ಕ್ರೈಸ್ತ ಸೇರಿದಂತೆ ಎಲ್ಲಾ ಧರ್ಮದ ಜನರು ಒಂದಾಗಿ ಬಾಬಾರವರ ಆಶೀರ್ವಾದ ಪಡೆಯಲು ಆಗಮಿಸುವುದು ಇಲ್ಲಿನ ಭಾವೈಕ್ಯತೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಜಾತಿ ಮತದ ಭೇದ ಮರೆತು ಎಲ್ಲರೂ ಒಂದಾಗಿ ಆಚರಿಸುವ ಈ ಉರುಸ್ ಕಾರ್ಯಕ್ರಮವು ನಾಡಿನ ಸೌಹಾರ್ದತೆಗೆ ಮಾದರಿಯಾಗಿದೆ. ಈ ದರ್ಗಾದ ಹೆಸರೇನು? ಎಷ್ಟು ವರ್ಷದಿಂದ ನೀವು ಉರುಸ್ ಮಾಡ್ಕೊಂಡು ಬರ್ತಿದ್ದೀರಾ? ಮತ್ತು ಎಷ್ಟು ದಿನ ಉರುಸ್ ಇದು ನಡೆಯುತ್ತೆ? ಏನೇನು ಕಾರ್ಯಕ್ರಮಗಳು ಈ ಉರುಸಲ್ಲಿ ನಡೆಯುತ್ತೆ ಅಂತ ಹೇಳಿ ಸ್ವಲ್ಪ ವಿಸ್ತಾರವಾಗಿ ಹೇಳಿ. ತಾವು ಯಾರು, ತಮ್ಮ ಹೆಸರೇನು, ಅದನ್ನು ಕೂಡ ಹೇಳಬೇಕು. ಸರಿ, ಇದು ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ತಡಗನಿ. ಈ ಗುರುಗಳ ಹೆಸರು ಹಜರತ್ ಸೈಯದ್ ಸಾದಾತ್ ರಹಮತುಲ್ಲಾ ಅಂತ. ಮೂಲಗಳ ಪ್ರಕಾರ ಸುಮಾರು 650 ವರ್ಷಕ್ಕಿಂತಲೂ ಹಳೆಯದಾದ ಪುರುಷರ ಇದು ಒಂದು ಗೋರಿ ಇರುತ್ತದೆ. ನಾವು ಸುಮಾರು ಉಡುಗನಿ ಜಾಮಿಯಾ ಮಸೀದಿ ಕಮಿಟಿಯಿಂದ ಸುಮಾರು 21 ವರ್ಷದಿಂದ ಈ ಒಂದು ಉರುಸ್ 22ನೇ ವರ್ಷ ಈ ಸತಿ ಆ ಉರುಸ್ ಕಾರ್ಯಕ್ರಮವನ್ನು ಆಚರಿಸ್ಕೊಂಡು ನಾವು ಬರ್ತಾ ಇದ್ದೀವಿ. ಎಲ್ಲ ಹಿಂದೂ ಮುಸ್ಲಿಮರು ಎಲ್ಲರೂ ಸೇರಿ ಈ ಒಂದು ಉರುಸ್ ಕಾರ್ಯಕ್ರಮವನ್ನು ಮಾಡ್ತೀವಿ. ಇಲ್ಲಿ ಯಾವುದೇ ರೀತಿಯ ಭೇದ ಭಾವನೆ ಆಗಲ್ಲ. ಸುಮಾರು 2 ದಿನ ನಾವು ಈ ಉರುಸ್ ಕಾರ್ಯಕ್ರಮ ಮಾಡ್ತೀವಿ. ಮೊದಲನೇ ದಿನ ಆಯ್ತಲ್ಲ, ಈ ಗಂಧ ಪ್ರೋಗ್ರಾಮ್ ಏನಿದೆಯಲ್ಲ ಅದು ಮಾಡ್ತೀವಿ. ಜಾಮಿಯಾ ಮಸೀದಿ ಹುಡುಗನಿಂದ ದರ್ಗಾದವರೆಗೆ ತರ್ತೀವಿ. 2ನೇ ದಿನ ಧಾರ್ಮಿಕ ಗುರುಗಳ ಪ್ರವಚನ ಇರುತ್ತೆ. 2 ದಿನ ಒಂದು ಸುಶೀಲ ಕಾರ್ಯಕ್ರಮ. ಎಲ್ಲ ಸುತ್ತಮುತ್ತಲ ಹಳ್ಳಿಯವರು ಸುಮಾರು ಒಂದು ದಿನಕ್ಕೆ ಹೆಚ್ಚು ಕಮ್ಮಿ 17,000 - 19,000 ಜನ ಸೇರ್ತಾರೆ ಸರ್. 2 ದಿನದಿಂದ ಒಂದು 35,000 ಜನ ಸೇರ್ತಾರೆ. ಎಲ್ಲ ಹಿಂದೂಗಳು ಮುಸ್ಲಿಮರು ಇಲ್ಲಿ ಇರ್ತಾರೆ ಸರ್. ಮತ್ತೆ ಏನಾದರೂ ಈ ಒಂದು ರಫೀವುಲ್ಲಾ ಅವರು ಅಂತ ಅಧ್ಯಕ್ಷರು ಸುಮಾರು 22ನೇ ವರ್ಷ ಇವರ ಒಂದು ಅಧ್ಯಕ್ಷತೆಯಲ್ಲಿ ನಾವು ಎಲ್ಲ ಸೆಕ್ರೆಟರಿಗಳು, ಕಾರ್ಯದರ್ಶಿಗಳು, ಆಮೇಲೆ ನಾವು ಎಲ್ಲ ಮೆಂಬರ್ಸ್ಗಳು, ಜಾಮಿಯಾ ಮಸೀದಿ ಉಡುಗನಿ ಕಮಿಟಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಕೂಡ ಅವರ ಸಪೋರ್ಟು ಮತ್ತು ತಡಗನಿ ಗ್ರಾಮಸ್ಥರ ಒಂದು ಸಪೋರ್ಟಲ್ಲಿ ಎಲ್ಲ ಸೇರಿ ನಾವು ಹಿಂದೂ ಮುಸ್ಲಿಮರು ಈ ಒಂದು ಉರುಸ್ ಕಾರ್ಯಕ್ರಮವನ್ನು ಮಾಡ್ತೀವಿ. ಈ ಒಂದು ಕಾರ್ಯಕ್ರಮ ಇದೆಲ್ಲ ಇಲ್ಲಿ ಸಾವಿರಾರು ಜನ ಸೇರ್ತಾರೆ ಸರ್. ಎಲ್ಲ ಇದು ವಿಶೇಷ ಏನಂದ್ರೆ ಪವಾಡ ಪುರುಷ ಇಲ್ಲಿ ಇವರ ಸನ್ನಿಧಾನದಲ್ಲಿ ದೇವರ ಹತ್ರ ಏನೇ ಬೇಡಿಕೊಳ್ಳು ಕೂಡ ಆಗುತ್ತೆ ಅನ್ನೋದು ಎಲ್ಲ ಜನ ನಂಬಿಕೆ. ಇಲ್ಲಿ ಸೌಹಾರ್ದತೆ ಏನಿದೆಯಲ್ಲ, ಈ ಒಂದು ದರ್ಗಾದಲ್ಲಿ ಏನು ಸೌಹಾರ್ದತೆ ಇದೆಯಲ್ಲ, ನಮ್ಮ ದೇಶಕ್ಕೆ ಮಾದರಿ ಅಂತ ಹೇಳ್ಬೋದು. ಎಲ್ಲ ಹಿಂದೂ ಮುಸ್ಲಿಮರು ಸೇರಿ ಮಾಡುವ ಕಾರ್ಯಕ್ರಮ ನಮ್ಮ ದೇಶಕ್ಕೆ ಮಾದರಿ ಅಂತ ಹೇಳ್ಬೋದು. ಕರ್ನಾಟಕಕ್ಕೆ